H1B ವೀಸಾದಲ್ಲಿದ್ದವರು ಕೆಲಸ ಕಳೆದುಕೊಂಡ್ರೆ ಮತ್ತೊಂದು ಕೆಲಸ ಹುಡುಕೋಕೆ ಮತ್ತೆ ಬದುಕು ರೀಸ್ಟಾರ್ಟ್ ಮಾಡೋಕೆ ಒಟ್ಟಾರೆ ಅಮೆರಿಕದಲ್ಲಿ ಉಳಿಯೋಕೆ ಸಿಗೋದು ಮ್ಯಾಕ್ಸಿಮಮ್ 60 ದಿನಗಳು ಮಾತ್ರ. ಆ 60 ದಿನಗಳ ಯಾತ್ರೆ ಅಷ್ಟು ಸುಲಭವಲ್ಲ. ಒಂದೊಂದು ದಿನ ಕಳೆದಂತೆ ಒತ್ತಡದ ಹೊರೆಯು ತಲೆಯನ್ನ ಭಾರ ಮಾಡೋಕೆ ಶುರು ಮಾಡುತ್ತೆ. ಬಹಳಷ್ಟು ಜನರು ಡಿಪ್ರೆಷನ್ಗೆ ಒಳಗಾಗ್ತಾರೆ. ಈ 60 ದಿನಗಳ ಅಗ್ನಿ ಪರೀಕ್ಷೆಯಲ್ಲಿ ಗೆಲ್ಲೋದೇ ದೊಡ್ಡ ಸವಾಲು. H1B ವೀಸಾಕ್ಕೂ ಕೆಲಸಕ್ಕೂ ಬಿಡಿಸಲಾಗದ ನಂಟು. ಇಂತಹದ್ದೇ ಪರಿಸ್ಥಿತಿಯಲ್ಲಿ ಸಿಕ್ಕಾಕಿಕೊಂಡಿರುವಂತಹ ಟೆಕ್ ಉದ್ಯೋಗಿಯೊಬ್ಬರು ಮುಂದಿನ ದಾರಿ ಹೇಗೆ ಅನ್ನೋ ಆತಂಕದಲ್ಲಿ ಇದ್ದಾರೆ. ಈಗ ಏನ್ ಮಾಡಲಿ ಅನ್ನೋ ಪ್ರಶ್ನೆಯನ್ನು ಮುಂದಿಟ್ಟು ಸಲಹೆಗಳಿಗಾಗಿ ಕಾಯ್ತಾ ಇದ್ದಾರೆ. ಹಾಗಾದ್ರೆ ಏನಿದು ಕತೆ? ಹೀಗೆ ದಿಢೀರ್ ಕೆಲಸ ಹೋದ್ರೆ ಮಾಡೋದೇನು? ಇದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಏನೆಲ್ಲ ಪ್ರಕ್ರಿಯೆ ಬಂದಿದೆ? ಈ ಎಲ್ಲದರ ಬಗ್ಗೆ ವಿವರ ಇಲ್ಲಿದೆ. ಕೆಲಸ ಕಳೆದುಕೊಂಡವರಿಗೆ 60 ದಿನಗಳ ಡೆಡ್ ಲೈನ್. ಮೀಟಿಂಗಿಗೆ HR ಜಾಯಿನ್ ಆದ್ರೆ ಕೆಲಸ ಹೋದಂಗೆ. ಇತ್ತೀಚೆಗೆ H1B ವೀಸಾ ನೀರಿನ ಮೇಲಿನ ಗುಳ್ಳೆಯಂತೆ ಆಗ್ತಿದೆ. ಈ ವೀಸಾ ಆಧಾರದಲ್ಲಿ ಕೆಲಸ ಮಾಡುತ್ತಿರುವ ಭಾರತೀಯರ ಭವಿಷ್ಯವು ಬಹಳಷ್ಟು ಅತಂತ್ರಕ್ಕೆ ಸಿಲುಕೋ ಸನ್ನಿವೇಶಗಳು ಸೃಷ್ಟಿಯಾಗುತ್ತಿವೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಅಮೆರಿಕದಲ್ಲಿ ಕೆಲಸ ಮಾಡಬೇಕು ಅನ್ನೋದು ಲಕ್ಷಾಂತರ ಜನರ ಕನಸು. ಆದರೆ ಇತ್ತೀಚಿನ ದಿನಗಳಲ್ಲಿ H1B ವೀಸಾ ಅನ್ನೋದು ಒಂದು ತೂಗುಗತ್ತಿಯಂತಾಗಿದೆ. ಒಂದೆಡೆ ಅಪ್ಲಿಕೇಶನ್ ಶುಲ್ಕವನ್ನ $1 ಲಕ್ಷ ಹೆಚ್ಚಿಸಿದರೆ ಮತ್ತೊಂದೆಡೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ನೀತಿಗಳು ವೀಸಾ ನಿಯಮಗಳ ಮೇಲೆ ಹೇಗೆ ಪರಿಣಾಮ ಬೀರಬಹುದು ಅನ್ನೋ ಭಯವಿದೆ. ಇಂಥ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಭಾರತೀಯ ಮೂಲದ ಟೆಕ್ಕಿಯೊಬ್ಬರು ಕೆಲಸವನ್ನ ಕಳೆದುಕೊಂಡಿದ್ದಾರೆ. ಅದರ ಬಗ್ಗೆ ರೆಡಿಟ್ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಂಚಿಕೊಂಡಿದ್ದಾರೆ. ಕೆಲಸ ಕಳೆದುಕೊಂಡ ಆತ ಅನುಭವಿಸಿದ ನೋವು, ಆ ಕ್ಷಣದ ಆಘಾತ ಮತ್ತು ಅದರ ನಂತರದ ಹೋರಾಟವನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಕೆಲಸ ಹೋದಾಗ ಮನಸ್ಸಿನ ಸ್ಥಿತಿ ಹೇಗಿರುತ್ತೆ? ಮುಖ್ಯವಾಗಿ 60 ದಿನಗಳ ಗ್ರೇಸ್ ಪೀರಿಯಡ್ ಸವಾಲನ್ನು ಎದುರಿಸುವುದು ಹೇಗೆ ಎಂಬುದರ ಬಗ್ಗೆ ಜನ ಏನ್ ಸಲಹೆ ಕೊಟ್ಟಿದ್ದಾರೆ ಅನ್ನೋ ವಿವರ ಇಲ್ಲಿದೆ. ಕೆಲಸ ಕಳೆದುಕೊಳ್ಳೋದು ಅಥವಾ ಲೇ ಆಫ್ ಆಗುವುದು ಯಾರಿಗೆ ಆದರೂ ಕಷ್ಟದ ವಿಷಯವೇ. ಆದರೆ ಅಮೆರಿಕದಲ್ಲಿ H1B ವೀಸಾ ಮೇಲೆ ಇರುವವರಿಗೆ ಇದು ಕೇವಲ ಕೆಲಸದ ವಿಷಯವಲ್ಲ, ಇದು ಅವರ ಜೀವನದ ಅಸ್ತಿತ್ವದ ಪ್ರಶ್ನೆಯಾಗಿರುತ್ತೆ. ಈಗ ಯುವ ಟೆಕ್ಕಿ ಬರೆದುಕೊಂಡಿರುವ ಸಾಲುಗಳು ನಿಜಕ್ಕೂ ಮನ ಕಲಕುವಂತಿದೆ. ಆತ ಹೇಳುವ ಪ್ರಕಾರ HR ಮೀಟಿಂಗಿಗೆ ಜಾಯ್ನ್ ಆದಲೇ ಅವರಿಗೆ ತಾನು ಕೆಲಸ ಕಳೆದುಕೊಳ್ಳಲಿದ್ದೇನೆ ಅನ್ನೋ ಅಂದಾಜು ಬಂದಿತ್ತು. ಈ ಬಾರಿ ನಾನು ಈ ಸವಾಲನ್ನ ಸುಲಭವಾಗಿ ಎದುರಿಸ್ತೀನಿ ಅಂತ ಅಂದುಕೊಂಡಿದ್ದೆ, ಯಾಕಂದ್ರೆ ಈ ಪರಿಸ್ಥಿತಿ ಎದುರಾಗುತ್ತೆ ಅನ್ನೋದು ನನಗೆ ಅಂದಾಜಿತ್ತು ಅಂತ ಬರೆದುಕೊಂಡಿದ್ದಾರೆ. ಆದರೆ ಕಲ್ಪನೆ ಮಾಡಿಕೊಳ್ಳೋದು ಬೇರೆ, ವಾಸ್ತವದಲ್ಲಿ ಅದು ನಡೆದಾಗ ಆಗುವ ಅನುಭವವೇ ಬೇರೆ. ಆ ದಿನ ಬಂದೇ ಬಿಡ್ತು. ಆತ ತನ್ನ ಆಫೀಸ್ ಮೀಟಿಂಗ್ ಬಗ್ಗೆ ವಿವರಿಸುತ್ತಾ, ಕೆಲವು ನಿಮಿಷಗಳು ನನ್ನ ಎದೆಯ ಬಡಿತ ಜೋರಾಯಿತು ಅಂತ ಹೇಳಿದ್ದಾರೆ. ಯಾಕೆ ಗೊತ್ತಾ? ಆತನ ಡೈರೆಕ್ಟ್ ಮ್ಯಾನೇಜರ್ ಮೀಟಿಂಗಿಗೆ ಜಾಯ್ನ್ ಆಗೋದಕ್ಕೂ ಮೊದಲೇ ಕಂಪನಿಯ HR ಮ್ಯಾನೇಜರ್ 1 ನಿಮಿಷ ಮುಂಚಿತವಾಗಿ ಮೀಟಿಂಗಿಗೆ ಲಾಗಿನ್ ಆಗಿದ್ರು. IT ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಗೊತ್ತು, ಬಾಸ್ ಬರುವ ಮುಂಚೆಯೇ HR ಮೀಟಿಂಗ್ ನಲ್ಲಿ ಕಾಣಿಸಿಕೊಂಡ್ರು ಅಂದ್ರೆ ಅದರ ಅರ್ಥ ಒಂದೇ, ಯುವರ್ ಜಾಬ್ ಈಸ್ ಗಾನ್. ಆ ಕ್ಷಣವನ್ನ ನೆನಪಿಸಿಕೊಳ್ಳುತ್ತಾ ಟೆಕ್ಕಿಯು HR ಏನ್ ಹೇಳಲಿದ್ದಾರೆ ಅನ್ನೋದು ನನಗೆ ಗೊತ್ತಿತ್ತು. ಆದರೂ ಆ ಮಾತು ಆಕೆಯ ಬಾಯಿಂದಲೇ ಹೊರಬರುವುದನ್ನ ಕಾಯುವಾಗ ನನ್ನ ಕೈಕಾಲು ನಡುತ್ತಾ ಇತ್ತು ಅಂತ ಹೇಳಿಕೊಂಡಿದ್ದಾರೆ. ನಾವು ಎಷ್ಟೇ ತಯಾರಿ ಮಾಡಿಕೊಂಡಿದ್ರು ನೀವು ಇನ್ಮುಂದೆ ಈ ಕಂಪನಿಯ ಉದ್ಯೋಗಿಯಲ್ಲ ಅನ್ನೋ ಮಾತು ಕೇಳಿದಾಗ ಆಗುವ ಆಘಾತವನ್ನ ತಡೆದುಕೊಳ್ಳೋದು ಸುಲಭವಲ್ಲ. ಅಂತಹದ್ದೇ ಮಾತನ್ನ ಕೇಳಿದ ತಕ್ಷಣ ಆತನ ಮನಸ್ಥಿತಿ ಹೇಗಿತ್ತು ಅನ್ನೋದನ್ನ ಆತ ಒಂದು ಉದಾಹರಣೆಯ ಮೂಲಕ ಹೇಳಿದ್ದಾನೆ. ಮೈ ಮೈಂಡ್ ಇಮಿಡಿಯೇಟ್ಲಿ ಓಪನ್ಡ್ 50 ಟ್ಯಾಬ್ಸ್. ಅಂದ್ರೆ ನನ್ನ ಮನಸ್ಸಿನಲ್ಲಿ ಒಮ್ಮೆಗೆ ಬ್ರೌಸರ್ನ 50 ಟ್ಯಾಬ್ಗಳು ಓಪನ್ ಆದ ಹಾಗೆ ಆಯಿತು ಅಂತ ಬರೆದುಕೊಂಡಿದ್ದಾರೆ. ಒಮ್ಮೆ ಯೋಚಿಸಿ ನೋಡಿ, ಕೆಲಸ ಹೋದ ತಕ್ಷಣ ತಲೆಯಲ್ಲಿ ಏನೆಲ್ಲ ಓಡುತ್ತೆ. ಲಿಂಕ್ಡ್ಇನ್ನಲ್ಲಿ ಬೇರೆ ಬೇರೆ ಕೆಲಸದ ಬಗ್ಗೆ ಹೇಗೆ ಸರ್ಚ್ ಮಾಡೋದು? ಈಗ ತಾನೇ ರಜೆ ದಿನಗಳು ಶುರುವಾಗಿವೆ. ಕ್ರಿಸ್ಮಸ್ ಸಮಯದಲ್ಲಿ ಕೆಲಸ ಸಿಗೋದು ಕಷ್ಟ. ಮನೆಗೆ ತೆಗೆದುಕೊಂಡಿರುವ ಸಾಲ ಹೇಗೆ ಕಟ್ಟೋದು? ಇವೆಲ್ಲಕ್ಕಿಂತ ಮುಖ್ಯವಾಗಿ ಆ 60 ದಿನಗಳ ಗ್ರೇಸ್ ಪೀರಿಯಡ್ ಎಲ್ಲವೂ ಒಂದೇ ಸಲಕ್ಕೆ ಕಣ್ಣ ಮುಂದೆ ಬಂದು ಹೋಗುತ್ತವೆ. ಕೆಲಸ ಹೋಯ್ತು ಅಂತ ಒಂಟಿಯಾಗಬೇಡಿ, ಹೊರಬನ್ನಿ.
ಕಠಿಣ ಸಮಯದಲ್ಲಿ ಮನಸ್ಸಿನ ಹಿಡಿತವೇ ಮುಖ್ಯ. ಅಮೆರಿಕದಲ್ಲಿ H-1B ವೀಸಾ ಹೊಂದಿರುವ ಉದ್ಯೋಗಿ ಕೆಲಸವನ್ನ ಕಳೆದುಕೊಂಡ್ರೆ ಅವರಿಗೆ ಬೇರೆ ಕೆಲಸ ಹುಡುಕಲು ಕೇವಲ 60 ದಿನಗಳ ಕಾಲಾವಕಾಶ ಇರುತ್ತೆ. ಒಂದು ವೇಳೆ 60ನೇ ದಿನದ ಸಂಜೆಯೊಳಗೆ ಆತನ ಕೈಯಲ್ಲಿ ಬೇರೆ ಕಂಪನಿಯ ಆಫರ್ ಲೆಟರ್ ಇಲ್ಲದಿದ್ರೆ ಆತ ತನ್ನೆಲ್ಲ ಸಾಮಾನು ಸರಂಜಾಮು ಕಟ್ಟಿಕೊಂಡು ಅಮೆರಿಕ ಬಿಟ್ಟು ಹೋಗೋಕೆ ಸಿದ್ಧರಿರಬೇಕು. ಇಲ್ಲವೇ B-1 B-2 ವೀಸಾಗೆ ಅಪ್ಲೈ ಮಾಡಬೇಕು ಅಥವಾ ಯಾವುದಾದರೂ ಕೋರ್ಸ್ಗೆ ಜಾಯಿನ್ ಆಗಿ F-1 ವೀಸಾವನ್ನ ಪಡೆದುಕೊಳ್ಳಬೇಕು. ಎಲ್ಲರಿಗೂ ಎದುರಾಗುವ ಅತಿ ದೊಡ್ಡ ಭಯವು ಇದೇ ಆಗಿರುತ್ತೆ. ಗಡಿಯಾರದ ಮುಳ್ಳು ಟಿಕ್ ಟಿಕ್ ಅಂತ ಸದ್ದು ಮಾಡುವಾಗ ಪ್ರತಿದಿನವೂ ಅಮೂಲ್ಯವಾಗಿರುತ್ತೆ. ಆ ಒತ್ತಡ ಎಂತಹದ್ದು ಅಂದ್ರೆ ಒಂದು ಕಡೆ ಕೆಲಸ ಹೋದ ದುಃಖ, ಇನ್ನೊಂದು ಕಡೆ ದೇಶ ಬಿಡಬೇಕಾದ ಭಯ. ಸಾಮಾನ್ಯವಾಗಿ ಕೆಲಸ ಹೋದಾಗ ಜನರಿಗೆ ನಾಚಿಕೆಯಾಗುತ್ತೆ. ಯಾರ ಮುಂದೆಯೂ ಮುಖ ತೋರಿಸಲು ಇಷ್ಟಪಡಲ್ಲ. ಮನೆಯೊಳಗೆ ಕೂತು ಬಿಡ್ತಾರೆ. ಜನರು ಇಂತಹ ಪರಿಸ್ಥಿತಿಯನ್ನ ಹೇಗೆ ನಿಭಾಯಿಸುತ್ತಿದ್ದಾರೆ ಅನ್ನೋದು ಪ್ರಶ್ನೆ. ಮಾನಸಿಕವಾಗಿ ಹೇಗೆ ಗಟ್ಟಿಯಾಗಿರಬೇಕು ಅನ್ನೋ ಸಲಹೆಯನ್ನ ಆ ಟೆಕ್ಕಿ ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿದ್ದಾರೆ. ದಿನಚರಿಯನ್ನ ಸರಿ ಮಾಡಿಕೊಳ್ಳೋದಾ, ಬೇರೆಯವರ ಹತ್ತಿರ ಮನಸ್ಸು ಬಿಚ್ಚಿ ಮಾತನಾಡುವುದಾ, ಅಥವಾ ಎಲ್ಲಾದರೂ ಸುಮ್ಮನೆ ಕೂತು ಮನಸ್ಸನ್ನ ಶಾಂತಗೊಳಿಸುವುದಾ ಅಂತ ಕೇಳಿದ್ದಾರೆ. ಹಾಗೆ ತಾನೇ ಒಂದು ಪರಿಹಾರವನ್ನ ಕಂಡುಕೊಂಡಂತೆ ನಾನು ಬೇರೆಯವರ ಜೊತೆ ಸಂಪರ್ಕ ಸಾಧಿಸಲು ನೋಡ್ತಿದ್ದೇನೆ. ನನ್ನ ಹಾಗೆ ಬೇರೆಯವರು ಕೂಡ ಕಷ್ಟಪಡ್ತಿದ್ದಾರೆ, ಅವರು ಅದರಿಂದ ಹೊರಬಂದಿದ್ದಾರೆ ಅಂತ ಗೊತ್ತಾದರೆ ಸಿಗುವ ಧೈರ್ಯವೇ ಬೇರೆ ಅನ್ನುವಂಥ ಸಾಲುಗಳನ್ನು ಕೂಡ ಬರೆದಿದ್ದಾರೆ. ಆ ಟೆಕ್ಕಿಯ ಪೋಸ್ಟ್ಗಳಿಗೆ ಬಹಳಷ್ಟು ಪ್ರತಿಕ್ರಿಯೆಗಳು ಬಂದಿವೆ. ಒಬ್ಬರು ಹೀಗೆ ಹೇಳ್ತಾರೆ, ನಾನು ಫಲಿತಾಂಶ ಏನಾಗುತ್ತೆ ಅನ್ನೋದರ ಬಗ್ಗೆ ಯೋಚಿಸೋದನ್ನ ಬಿಟ್ಟಿದ್ದೇನೆ. ಆಗೋದಿದ್ರೆ ಆಗೇ ಆಗುತ್ತೆ ಅಂತ ನಂಬಿದ್ದೇನೆ. ನನ್ನ ಕೈಯಲ್ಲಿ ಇರೋದು ಪ್ರಯತ್ನ ಪಡುವುದು ಮಾತ್ರ. ಭವಿಷ್ಯವನ್ನ ನಾನು ಊಹಿಸಲು ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ. ಇನ್ನೊಬ್ಬ ವ್ಯಕ್ತಿ ತನ್ನ ಅನುಭವ ಹಂಚಿಕೊಳ್ಳುತ್ತಾ, ನಾನು ಆಗಸ್ಟ್ನಲ್ಲಿ ಕೆಲಸವನ್ನ ಕಳೆದುಕೊಂಡೆ. 50ನೇ ದಿನಕ್ಕೆ ನನಗೆ ಕೆಲಸ ಸಿಕ್ತು. ಆದರೆ 30ನೇ ದಿನಗಳು ಕಳೆಯುವುದರಲ್ಲಿ ನಾನು ಡಿಪ್ರೆಷನ್ಗೆ ಹೋಗಿದ್ದೆ. ಆಗ ನಾನು ಒಂದು ಕಟ್ಟುನಿಟ್ಟಿನ ರೊಟೀನ್ ಮಾಡಿಕೊಂಡೆ, ಧ್ಯಾನ ಶುರು ಮಾಡಿದೆ. ಆಮೇಲೆ ನನಗೆ ಇಂಟರ್ವ್ಯೂ ಕರೆಗಳು ಬರಲು ಶುರುವಾದವು ಅಂತ ಹೇಳಿದ್ದಾರೆ. ಅಂದ್ರೆ ಬೆಳಗ್ಗೆ ಏಳುವುದರಿಂದ ಹಿಡಿದು ರಾತ್ರಿ ಮಲಗುವ ತನಕ ಒಂದು ಶಿಸ್ತು ಇಲ್ಲದಿದ್ದರೆ ಮನಸ್ಸು ಕೆಡುತ್ತೆ. ಮತ್ತೊಬ್ಬರು ಹೇಳ್ತಾರೆ, ನಾನು ದುಃಖ ಪಡಲು ಸಮಯವನ್ನೇ ಕೊಡಲಿಲ್ಲ. ಜಿಮ್ಗೆ ಹೋದೆ, ಆರೋಗ್ಯಕರ ಊಟ ಮಾಡಿದೆ ಮತ್ತು ಬೆಳಗ್ಗೆಯಿಂದ ಸಂಜೆವರೆಗೆ ಇದೇ ನನ್ನ ಫುಲ್ ಟೈಮ್ ಜಾಬ್ ಅನ್ನೋ ತರ ಓದಿದೆ ಮತ್ತು ಅಪ್ಲೈ ಮಾಡಿದೆ ಅಂತ ಹೇಳಿದ್ದಾರೆ. ಇನ್ನೊಬ್ಬರು ಬಹಳ ಮುಖ್ಯವಾದ ಸಲಹೆಯನ್ನು ಕೊಟ್ಟಿದ್ದಾರೆ. ನಿಮ್ಮ ನೆಟ್ವರ್ಕ್ ಅನ್ನ ಬಳಸಿ, ಪರಿಚಯಸ್ಥರಿಗೆ ಕಾಲ್ ಮಾಡಿ, ಇಲ್ಲದಿದ್ದರೆ ವೀಸಾ ಸ್ಪಾನ್ಸರ್ ಮಾಡುವ ಕಂಪನಿಗಳು ಸಿಗುವುದು ಕಷ್ಟ. ಅರ್ಹತೆ ಇದ್ದರೂ ಕಾಂಪಿಟೇಷನ್ ಜಾಸ್ತಿ ಇದೆ ಅಂತ ವಾಸ್ತವ ಸ್ಥಿತಿಯ ಬಗ್ಗೆ ತಿಳಿಸಿದ್ದಾರೆ. ಒಟ್ಟಿನಲ್ಲಿ ವಿದೇಶದಲ್ಲಿ ಉದ್ಯೋಗಕ್ಕೆ ಅಂತ ಹೋದಾಗ ಪರಿಸ್ಥಿತಿ ಎಷ್ಟೇ ಕಷ್ಟವಾಗಿರಲಿ, ಡೊನಾಲ್ಡ್ ಟ್ರಂಪ್ ನೀತಿಗಳಲ್ಲಿ ಭಾರಿ ಬದಲಾವಣೆಗಳೇ ಆಗಲಿ ಅಥವಾ ವೀಸಾ ಫೀಸ್ ಏರಿಕೆ ಆಗಲಿ, ನಾವು ಮನಸ್ಸಿನ ಸ್ಥಿತಿಯನ್ನ ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ. 60 ದಿನಗಳ ಗಡುವು ಒಂದು ಬೆಂಕಿಯಂತೆ. ಅದು ನಿಮ್ಮನ್ನ ಸುಡಬಹುದು ಅಥವಾ ಅದೇ ಬೆಂಕಿಯಿಂದ ಚಿನ್ನದಂತೆ ಹೊಳೆಯುವ ಅವಕಾಶವೂ ಸಿಗಬಹುದು. ಹಾಗಾಗಿ ಯಾವಾಗಲೂ ಬಿ ಪಾಸಿಟಿವ್.